ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಕರ ರಾಶಿಯವರ ಏಪ್ರಿಲ್ 20ರಿಂದ 30ರವರೆಗಿರೋ ಸಂಪೂರ್ಣ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ನಾನು ನಿಮಗೆ ಮಕರ ರಾಶಿಯವರ ಉದ್ಯೋಗ, ಹಣಕಾಸು, ಪ್ರೀತಿ, ಆರೋಗ್ಯ ಮತ್ತು ಶುಭ ಸಮಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಸರಿಯಲ್ಲಿದ್ದೇನೆ. ಹೀಗಾಗಿ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಮೊದಲನೆಯದಾಗಿ ನಾವು ಸಂಪೂರ್ಣ ಫಲವನ್ನು ನೋಡೋಣ. ಈ 10 ದಿನಗಳಲ್ಲಿ ಮಕರ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲ ನೋಡುವ ಸಮಯವಾಗಿದೆ. ಆದರೆ ಒಂದು ಒಳ್ಳೆಯ ವಿಷಯ ಏನೆಂದರೆ, ನೀವು ಮಾಡಿದ ಶ್ರಮಕ್ಕೆ ಅಥವಾ ನೀವು ಪಟ್ಟ ಕಷ್ಟಕ್ಕೆ ಫಲ ಸಿಗುವುದು ಖಚಿತ. ಗ್ರಹಗಳ ಸ್ಥಿತಿ ನೋಡಿದರೆ ನಿಮ್ಮ ಜೀವನದಲ್ಲಿ ಕೆಲವೊಂದು ಹೊಸ ಅವಕಾಶಗಳು ಬರುವಂತ ಸಾಧ್ಯತೆಗಳಿವೆ. ಆದರೆ ನೀವು ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಇನ್ನು ಮೊದಲನೆಯದಾಗಿ ಉದ್ಯೋಗ ಅಥವಾ ವ್ಯವಹಾರದ ಬಗ್ಗೆ ನೋಡೋಣ. ಇನ್ನು ಉದ್ಯೋಗದ ಕಡೆ ಬಂದರೆ, ಉದ್ಯೋಗದಲ್ಲಿರುವವರಿಗೆ ಈ ಸಮಯದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಮಾಡುವ ಕೆಲಸದಲ್ಲಿ ಕೆಲವಷ್ಟು ಅಡೆತಡೆಗಳನ್ನು ಕೂಡ ನೀವು ಕಾಣಬಹುದು. ಕಾರಿಗಳು ನಿಮ್ಮ ಕೆಲಸವನ್ನು ಸದಾ ಗಮನಿಸಲು ಸಿದ್ಧವಾಗಿರುತ್ತಾರೆ. ಆದ್ದರಿಂದ ಮೇಲಧಿಕಾರಿಗಳಿಂದ ಗಮನ ಸಿಗಬಹುದು. ಅದೇ ರೀತಿಯಲ್ಲಿ ಹೊಸ ಜವಾಬ್ದಾರಿಗಳು ಕೂಡ ನಿಮ್ಮ ಮೇಲೆ ಬರುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಅಂದರೆ ಹೊಸ ಕೆಲಸದ ಭಾರ ಅಥವಾ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರಲಿದೆ. ಮುಖ್ಯ ಎಚ್ಚರವೇನೆಂದರೆ, ಅತಿಯಾದ ಒತ್ತಡವನ್ನು ತೆಗೆದುಕೊಳ್ಳಬೇಡಿ. ಶಾಂತಿಯಿಂದ ಕೆಲಸವನ್ನು ಮಾಡಿ ನಿಮ್ಮ ಹೆಸರು ಮೇಲು ಬರುವ ಸಾಧ್ಯತೆಗಳು ಹೆಚ್ಚಳವಿದೆ. ಇನ್ನು ವ್ಯವಹಾರಸ್ಥರಿಗೆ, ಅಂದರೆ ಏನಾದರೂ ಅವರೇ ಓನ್ ಬಿಸ್ನೆಸ್ ಮಾಡುವವರಿಗೆ ಹೊಸ ಡೀಲ್ ಅಥವಾ ಆರ್ಡರ್ಗಳು ಸಿಗಬಹುದು. ಇನ್ನು ನಷ್ಟದಿಂದ ಆದಾಯದ ಕಡೆಗೆ ನಿಧಾನವಾಗಿ ಏರಬಹುದಿದೆ. ಇನ್ನು ಹೊಸದಾಗಿ ಯಾವುದರ ಮೇಲೆ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಾಗ ಒಂದಲ್ಲ ಎರಡು ಬಾರಿ ಯೋಚಿಸಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ. ಇನ್ನು ಎರಡನೇದಾಗಿ ಹಣಕಾಸು. ಈ ಸಮಯದಲ್ಲಿ ಹಣಕಾಸಿನ ಸ್ಥಿತಿ ಸರಾಸರಿ ಇರುತ್ತದೆ. ಇನ್ನು ಅನಾವಶ್ಯಕ ಖರ್ಚುಗಳು ಹೆಚ್ಚಳವಾಗಬಹುದು. ಅದೇ ರೀತಿಯಲ್ಲಿ ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದನ್ನು ಈ 10 ದಿನಗಳಲ್ಲಿ ತಪ್ಪಿಸಿಕೊಳ್ಳಿ. ಇನ್ನು ಉಳಿತಾಯದ ಮೇಲೆ ಅಥವಾ ಸೇವಿಂಗ್ಸ್ ಕಡೆಗೆ ಗಮನವನ್ನು ಕೊಡಿ. ಇನ್ನು ಒಂದು ಮುಖ್ಯ ಸಲಹೆ, ಹಣಕಾಸಿನ ಮೇಲೆ ನಿರಂತರವಿಟ್ಟರೆ ಅಥವಾ ಸೇವಿಂಗ್ಸ್ ಕಡೆಗೆ ಗಮನವನ್ನು ಕೊಟ್ಟರೆ ಒಂದು ದೊಡ್ಡ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಬಹುದು. ಇನ್ನು ಮೂರನೆಯದಾಗಿ ಪ್ರೀತಿ ಅಥವಾ ಸಂಬಂಧ. ಇನ್ನು ಪ್ರೀತಿಯ ಜೀವನದಲ್ಲಿ ಸಣ್ಣ ಸಣ್ಣ ಜಗಳಗಳು ಬರಬಹುದು. ಇನ್ನು ನಿಮ್ಮ ಮಾತುಗಳಿಂದ ಯಾರನ್ನಾದರೂ ನೋಯಿಸುವಂತ ಸಾಧ್ಯತೆ ಇದೆ. ಅಂದರೆ ನಿಮ್ಮ ಅಪ್ಪ, ಅಮ್ಮ, ತಂಗಿ, ತಮ್ಮ ಅಥವಾ ನಿಮ್ಮ ಜೀವನ ಸಂಗಾತಿಯರು ಕೂಡ ನಿಮ್ಮ ಮಾತಿನಿಂದ ನೋವನ್ನು ಅನುಭವಿಸಬಹುದು. ಆದರೆ ನೀವು ನಿಮ್ಮ ಮಾತಿನ ಮೇಲೆ ಗಮನವಿಟ್ಟರೆ ಅಥವಾ ನಿಯಂತ್ರಣವಿಟ್ಟರೆ ಇದನ್ನು ನೀವು ತಪ್ಪಿಸಬಹುದು. ಸೊ ಇದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ, ಸ್ವಲ್ಪ ಸಹನೆ ಇಟ್ಟುಕೊಳ್ಳಿ. ಅದೇ ರೀತಿಯಲ್ಲಿ ನಿಮ್ಮ ಮಾತಿನ ಮೇಲೆ ನಿಯಂತ್ರಣ ಕೂಡ ಇಟ್ಟುಕೊಳ್ಳಿ. ಇನ್ನು ವಿವಾಹಿತರಿಗೆ ಇನ್ನು ಸಂಬಂಧಗಳಲ್ಲಿ ಅಥವಾ ಕುಟುಂಬದಲ್ಲಿ ಸಣ್ಣ ಪುಟ್ಟ ಅಥವಾ ಕೆಲವೊಂದಷ್ಟು ಒತ್ತಡಗಳಿರಬಹುದು. ಆದರೆ ತಿಂಗಳ ಕೊನೆಯಲ್ಲಿ, ಅಂದರೆ 26, 27ರ ನಂತರ ಅವೆಲ್ಲವೂ ಕೂಡ ನಿಧಾನವಾಗಿ ಸರಿ ಹೋಗುತ್ತದೆ. ಇನ್ನು ನಾಲ್ಕನೆಯದಾಗಿ ಆರೋಗ್ಯ. ಆರೋಗ್ಯದ ವಿಷಯಕ್ಕೆ ಬಂದರೆ, ದಣಿವು, ತಲೆನೋವು, ನಿದ್ರಾಹೀನತೆಗಳು ನಿಮ್ಮಲ್ಲಿ ಕಾಣಬಹುದು. ಆರೋಗ್ಯ ಸರಿಪಡಿಸಿಕೊಳ್ಳಲು ಆಹಾರ ಪದ್ಧತಿ, ಅಂದರೆ ಊಟದ ಪದ್ಧತಿಯನ್ನು ಸರಿಪಡಿಸಿದರೆ ಇವೆಲ್ಲವೂ ಕೂಡ ನಿಧಾನವಾಗಿ ನಿಮ್ಮ ವಶಕ್ಕೆ ಬರ್ತದೆ. ಒಂದು ಮುಖ್ಯ ಸೂಚನೆ ಅಥವಾ ಮುಖ್ಯ ಸಲಹೆ ಏನೆಂದರೆ, ಯೋಗ, ಜ್ಞಾನ ಅಥವಾ ಸ್ವಲ್ಪ ನಡೆದಾಡಿ ಬರುವುದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು.
ಇನ್ನು ಶುಭ ಸಮಯ ಅಥವಾ ಪರಿಹಾರದ ಕಡೆಗೆ ಬಂದರೆ ಶುಭ ದಿನಗಳು ಬಂದು ಏಪ್ರಿಲ್ 22, 25 ಅಥವಾ 28 ನಿಮಗೆ ಶುಭ ದಿನಗಳಾಗಿರುತ್ತದೆ. ಶುಭ ಬಣ್ಣ ಬಂದು ನಿಮಗೆ ನೀಲಿ ಅಥವಾ ಕೆಂಪು. ನೀಲಿ ಅಥವಾ ಕೆಂಪು ಬಟ್ಟೆ, ಕರ್ಚೀಫ್ ಅಥವಾ ಸಣ್ಣ ಪೀಸಿನಾದರೂ ನಿಮ್ಮ ಬಳಿ ಯಾವಾಗಲೂ ಇರಿಸಿಕೊಳ್ಳಿ. ಇನ್ನು ಶುಭ ಸಂಖ್ಯೆ ನೋಡುವುದಾದರೆ 8 ಅಥವಾ 6 ನಿಮಗೆ ಶುಭ ಸಂಖ್ಯೆಯಾಗಿರುತ್ತದೆ. ಇನ್ನು ಪರಿಹಾರದ ಕಡೆಗೆ ಬಂದರೆ ಪ್ರತಿ ದಿನ ಬೆಳಗ್ಗೆ ಶನಿ ದೇವರ ಪ್ರಾರ್ಥನೆ ಮಾಡಿ, ಶನಿವಾರ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಕಪ್ಪು ಎಳ್ಳು ದಾನ ಮಾಡುವುದು ಉತ್ತಮವಾಗಿರುತ್ತದೆ. ಈ ಮೂರನ್ನು ಮಾಡಿಕೊಂಡರೆ ನಿಮಗೆ ಆದಷ್ಟು ಶನಿ ಪ್ರಭಾವ ಕಮ್ಮಿಯಾಗುತ್ತಾ ಬರುತ್ತದೆ. ಇನ್ನು ಇದರಿಂದ ನಿಮ್ಮ ದುರ್ಬಲಗಳು ಅಥವಾ ಸಮಯಗಳು ಕಡಿಮೆಯಾಗುತ್ತಾ ಬರುತ್ತದೆ ಮತ್ತು ಶುಭ ಗಳಿಗೆಗಳು ಹೆಚ್ಚಾಗುತ್ತಲೇ ಹೋಗುತ್ತದೆ. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಈ 10 ದಿನ ಪರೀಕ್ಷೆ ಮಾಡುವಂತ ಫಲ ನೀಡುವಂಥದ್ದು ಅಥವಾ ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುವಂತ ಸಮಯವಾಗಿರುತ್ತದೆ. ಹಣದ ಜೀವನದಲ್ಲಿ ಅಥವಾ ಹಣಕಾಸಿನ ಸಂಗತಿಯಲ್ಲಿ ಸ್ವಲ್ಪ ಮಿಶ್ರ ಫಲ ನೀವು ಕಾಣಬಹುದು. ಆದ್ದರಿಂದ ಹಣದಲ್ಲಿ ಜಾಗ್ರತೆ ಬೇಕಾದ ಸಮಯ, ಸಂಬಂಧಗಳಲ್ಲಿ ಸಹನೆ ಅಗತ್ಯವಿರುವಂತ ಸಮಯ. ನೀವು ಧೈರ್ಯದಿಂದ ಮುಂದೆ ನಡೆದರೆ ಈ ಅವಧಿ ನಿಮಗೆ ಒಳ್ಳೆ ಫಲವನ್ನು ನೀಡಬಹುದು. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ರಾಶಿ ಯಾವುದೆಂದು ನಮ್ಮ ಚಾನಲಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಾದಂತಹ ದಿನ ಜ್ಯೋತಿಷ್ಯ ಅಥವಾ ರಾಶಿಯ ಭವಿಷ್ಯ ನಿಮಗೆ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ. ಓಂ ನಮಃ ಶಿವಾಯ.